ಕನಕಪುರ ಕ್ಷೇತ್ರಕ್ಕೆ ಮಾತನಾಡಿದಂತ ನನ್ನ ಸಹಿತ ಕೌನ್ಸಿಲರ್ ಹೇಳ್ತಿದ್ರು, ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ನಾವೆಲ್ಲ ಗೆಲ್ಲಿಸಿ ಕಳಿಸಿದಂತ ಜನ, ನಾವೇನು ರಾಜಕೀಯವಾಗಿ ಯಾವತ್ತೂ ಕೂಡ ಹಿಂದೇಟಾಗ್ತಾರಲ್ಲ, ಆ ಕೆಚ್ಚು ಹುಮ್ಮಸ್ಸು ಎಲ್ಲ ಇದೆ. ನೀವು ನಮಗೆ ಶಕ್ತಿ ಕೊಡಿ, ನಾವು ಮುಂದೆ ಗೆಲ್ಲಿಸ್ತೀವಿ, ಈ ತಾಲೂಕಿನಲ್ಲಿ JDS ಬಾವುಟ ಆರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಅಕ್ಷರದ ಸಹ ನಾವು ಒಪ್ತೇವೆ. JDS ಎಲ್ಲಿದೆ ಅಂತ ಹಿಂದೆ ಭಾಷಣ ಮಾಡಿದವ್ರಿಗೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ಬಂದು ನಿಮ್ಮ ಕೈಗೆ ಕೊಟ್ಟಾಗ JDS ಇಲ್ಲದೆ ಅಂತ ತೋರಿಸಿದಂತ ಶಕ್ತಿ ಕನಕಪುರದ ಮಹಾಜನತೆಗಿದೆ. ಅಣ್ಣ, ನಾವು ಇದ್ದೀವಿ ಊರಲ್ಲಿ ಯಾವ ಬೂತಲ್ಲಿ ತುಂಬಿಸ್ತೀವಿ ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಂತ ಪುಣ್ಯಾತ್ಮರು ನಮ್ಮ ಜಿಲ್ಲೆನಲ್ಲಿ ಕನಕಪುರದವರು ಅಂತ ನಾವು ಯಾರು ಕೂಡ ಮರೆಯಾಗಿಲ್ಲ. ನಾನು ಮಾಗಡಿನಲ್ಲಿ ಲೀಡ್ ಕೊಟ್ಟಿದ್ದೀನಿ, ರಾಮನಗರದಲ್ಲಿ ಲೀಡ್ ಬಂದಾಯ್ತು, ಚನ್ನಪಟ್ಟಣದಲ್ಲಿ ಲೀಡ್ ಬಂತು, ಎಲ್ಲ ಬೇರೆ. ಇಲ್ಲಿ ಯಾರು ನಾವು ದಾತಕರ ಇಲ್ಲ ಅಂದಂತ ಸಂದರ್ಭದಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ನಾನೇ ದೇವೇಗೌಡರು, ನಾನೇ ಕುಮಾರಣ್ಣ ಅಂತೇಳಿ ಅವತ್ತು ನೀವು ಟಸ್ಸೆ ಹೊಡೆದು ಕಳಿಸಿದ್ರಲ್ಲ, ಅದಕ್ಕೆ ನಿಮ್ಗೆ ನಿಮ್ಮ ಪಾದಗಳಿಗೆ ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅನ್ನೋದನ್ನ ನಾವ್ಯಾರು ಮರೆಯಲ್ಲ. ಇವತ್ತು ಕೂಡ ಅಷ್ಟೇ ರೋಷ, ಕೆಚ್ಚು, ಹುಮ್ಮಸ್ಸು ಎಲ್ಲವೂ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಇದೆ. ನಮ್ಮ ಸಣ್ಣ ಪುಟ್ಟ ಯಾವುದೋ ಗೊಂದಲ ಇರ್ಬೋದು, ಆದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಒಂದಾದ್ರೆ ಇಡೀ 224 ಕ್ಷೇತ್ರದಲ್ಲಿ ಫಸ್ಟ್ ರಿಸಲ್ಟ್ ಕೊಡೋದು ಕನಕಪುರ ಅಂತ ಹೇಳಿ ಯಾರು ಮರೆಯಂಗಿಲ್ಲ. ನಮಗೆ ನಾನು ನಿಖಿಲಣ್ಣ ಬರ್ಬೇಕಾದ್ರೆ ಮಾತನಾಡ್ಕೊ ಬಂದು, ಇಂಥ ಚಿನ್ನದಂತ ಕಾರ್ಯಕರ್ತರು ಇರುವಂತ ಸಂದರ್ಭದಲ್ಲಿ ಯಾವತ್ತಿಗೂ ಕೂಡ ನಾವು ಈ ಕಾರ್ಯಕರ್ತರನ್ನ, ನಮ್ಮ ಮತದಾರರನ್ನ ನಾವು ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ಅಂತೇಳಿ ತೀರ್ಮಾನ ಮಾಡಿಕೊಂಡು ಇವತ್ತಿಲ್ಲಿ ಬಂದಿದ್ದೇವೆ. ನೀವ್ಯಾವುದೇ ಅಂಜಿಕೆ, ನಿಮ್ಮಲ್ಲಿ ಅಳುಕು, ಇನ್ನೊಂದು ದುಗುಡ ಯಾವುದು ಕೂಡ ನಿಮ್ ತೆಗೆದಾಕ್ಬಿಡಿ. ಆ ಶಕ್ತಿ ಎಲ್ಲ ನಿಮಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಇದೆ. ನೀವು ಇವತ್ತು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಖಿಲ್ ಅಣ್ಣವರ ಕನಸೇನಿದೆ, ಸುಮಾರು ನಮ್ಮ ಜಿಲ್ಲೆನಲ್ಲಿ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಮೆಂಬರ್ಶಿಪ್ ಅನ್ನ ಮಾಡಿಸ್ಬೇಕು ಅಂತೇಳಿ ನಾವು ಕನಸನ್ನ ಕಟ್ಕೊಂಡಿದ್ದೀವಿ. ಇವತ್ತು ರಾಮನಗರ, ಮಾಗಡಿ, ಚನ್ನಪಟ್ಟಣ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಇವತ್ತು ಕನಕಪುರದಲ್ಲಿ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಗೇನಾದ್ರೂ ಒಂದು ಬದಲಾವಣೆ ಈ ಕ್ಷೇತ್ರದಲ್ಲಿ ಬಯಸ್ತಾ ಇದ್ದಾರೆ. ಬದಲಾವಣೆ ಅನ್ನೋದು ಜಗದ ನಿಯಮ. ರಾಜಕಾರಣ ನಿಂತ ನೀರಲ್ಲ. ನಮಗೆ ಒಳ್ಳೆ ಕಾಲ ಬರ್ತದೆ ಅನ್ನುವಂತ ಸಂಕಲ್ಪ ಏನಾದ್ರೂ ನೀವು ಇವತ್ತು ಮಾಡಿದ್ರೆ ಸುಮಾರು 50 ರಿಂದ 60 ಸಾವಿರ ನಮ್ಮ ಡಿಜಿಟಲ್ ಮೆಂಬರ್ಶಿಪ್ ಏನನ್ನ ಮಾಡಿದ್ರೆ ನೀವು ನಾಳೆ MLA ಗೆಲ್ಲಿಸ್ತೀರಿ ಅನ್ನುವಂತ ಸ್ಪಷ್ಟ ಸಂದೇಶ ಇಡೀ ರಾಜ್ಯಕ್ಕೆ ಹೋಗ್ತದೆ. ನೀವು ಆ ಕೆಲಸ ಮಾಡಕ್ಕೆ ಇವತ್ತು ಸಂಕಲ್ಪ ಮಾಡಿ. ಇಲ್ಲ ರೀ, ಯಾರಿಗೂ ದುಡ್ಡು ಕೊಡ್ಬೇಕಾಗಿಲ್ಲ, ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ, ಯಾರ ಹತ್ರನೂ ಪರ್ಮಿಷನ್ ತಗೋಬೇಕಾಗಿಲ್ಲ. ಇವತ್ತು ಎಲ್ಲರ ಹತ್ರನೂ ಕೂಡ ನಮಗೆ ಡಿಜಿಟಲ್ ಮೊಬೈಲ್ ಇದೆ, ಆಂಡ್ರಾಯ್ಡ್ ಮೊಬೈಲ್ಗಳಿದಾವೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಮಿಸ್ಡ್ ಕಾಲ್ ಕೊಟ್ರೆ ನಿಮಗೆ ವಾಪಸ್ಸು ನಿಮಗೆ ಒಂದು ಲಿಂಕ್ ಪಾಸ್ ಆಗ್ತದೆ. ಲಿಂಕ್ನ ನೀವು
ಅದನ್ನ ಒತ್ತಿ ನೀವು ಡೆವಲಪ್ ಮಾಡಿದ್ರೆ ನಿಮ್ಗೆ ಒಂದು OTP ಬರ್ತದೆ. OTP ಬಂದ್ಮೇಲೆ ನಿಮ್ಮ ಮಾಹಿತಿ ಕೇಳ್ತದೆ, ಅದು ಫಿಲ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೀವು ಸದಸ್ಯರಾಗಿರ್ತಕ್ಕಂಥದ್ದು ನಿಮ್ಮ ಫೋಟೋ ಸಮೇತ ಬಂದು ನಿಮ್ಗೆ ಕೈ ಸೇರ್ತದೆ. ಇದಕ್ಕೇನು ದೊಡ್ಡ ಏನು ಸಾಧನೆ ಮಾಡಬೇಕಾಗಿಲ್ಲ. ನಿಮ್ಮ ತಾಯಂದಿರು ಬಹಳಷ್ಟು ಜನ ಕೂತಿದ್ದೀರಿ, ಇನ್ನೂ ಬಹಳಷ್ಟು ಜನರ ಹೆಣ್ಮಕ್ಳು ಬಂದಿದ್ರು ಅಂತೇಳಿ ನಮ್ಮ ಗೌಡ್ರು ಹೇಳ್ತಾ ಇದ್ರು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಮನೇಲಿ ವಿದ್ಯಾವಂತ ಹೆಣ್ಮಕ್ಳು ಗಂಡು ಮಕ್ಳು ಇದ್ದಾರೆ, ಅವ್ರ ಕಡೆ ತೋರಿಸ್ಕೊಂಡು ದಯಮಾಡಿ ಈ ಕೆಲಸವನ್ನ ಕನಕಪುರದ ಮಹಾಜನತೆ ನೀವು ಮಾಡಿದ್ರೆ ಇದು ರಾಜ್ಯಕ್ಕೆ ಸಂದೇಶ ಹೋಗ್ತದೆ. ಕನಕಪುರದಲ್ಲಿ ಹೈಯೆಸ್ಟ್ ಮೆಂಬರ್ಶಿಪ್ ಅನ್ನ JDS ಇಂದ ತೆಗೆದುಕೊಂಡವ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಯುವಕರು, ನಮ್ಮ ಮಹಿಳಾ ಮುಖಂಡರುಗಳು ಇವತ್ತು ತೆಗೆದುಕೊಂಡಿದ್ದಾರೆ ಅಂದ್ರೆ ಅದಕ್ಕಿಂತ ಬದಲಾವಣೆ ಇನ್ನೊಂದಿಲ್ಲ ಅನ್ನೋದನ್ನ ದಯಮಾಡಿ ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಸಂಘಟನೆಯ ಒಂದು ಪರ್ವ. ಏನಪ್ಪ ನಾವು ಮೆಂಬರ್ಶಿಪ್ ಮಾಡುವಂತ ನಿಖಿಲಣ್ಣ ಬಂದು ಮಂಜಣ್ಣ ಬಂದು ಭಾಷಣ ಮಾಡ್ತಾರೆ ಅಂತ ಅನ್ಕೋಬೇಡಿ. ಇದು ನಾವು ಬಂದಿರೋದಕ್ಕೆ ಇಷ್ಟು ಜನ ಯುವಕರು ಬೈಕ್ ರ್ಯಾಲಿ ಮಾಡಿದ್ರಿ, ಬೆಳಿಗ್ಗೆಯಿಂದ ಕಾಯಿದ್ರಿ, 2-3 ದಿವಸದಿಂದ ಪಂಚಾಯತಿಗೆ ಹೋಗಿದ್ದೀರಿ, ಮೀಟಿಂಗ್ ಮಾಡಿದಿರಿ, ಬೆಂಗಳೂರವರೆಲ್ಲ ಬಂದಿದ್ದೀರಿ, ನೀವೇ ದುಡ್ಡು ಕಾಸು ಹಾಕೊಂಡು ವೆಹಿಕಲ್ಗಳನ್ನ ಇಟ್ಕೊಂಡು ಇವತ್ತೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂದ್ರೆ ಇದು ಸಂಘಟನೆ.